ಹಲೋ ಎವ್ರಿವನ್. ಕರ್ನಾಟಕ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ತಯಾರಿ ಮಾಡಿಕೊಳ್ಳುತ್ತಿರುವ ಅಭ್ಯರ್ಥಿಗಳೇ, ನಿಮಗೆ ಒಂದು ಮುಖ್ಯವಾದ ಮಾಹಿತಿ. ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೀರಾ? SSLCಯಿಂದ ಹಿಡಿದು ಡಿಗ್ರಿ, BEd, ಆಧಾರ್, ಫೋಟೋ, ಸಿಗ್ನೇಚರ್ ಹೀಗೆ ಯಾವೆಲ್ಲ ಮುಖ್ಯವಾದ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಮೊದಲನೇದಾಗಿ SSLC ಮಾರ್ಕ್ಸ್ ಕಾರ್ಡ್. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಅಗತ್ಯವಿರುವ ಪ್ರಮಾಣ ಪತ್ರವನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಅದರಲ್ಲಿರುವ ನಿಮ್ಮ ಹೆಸರು, ಜನ್ಮ ದಿನಾಂಕ ಮತ್ತು ಇತರ ವಿವರಗಳು ಸರಿಯಾಗಿವೆ ಎಂದು ಕೂಡ ಪರಿಶೀಲಿಸಿಕೊಳ್ಳಿ. ನಿಮ್ಮ ಎಲ್ಲ ಉಳಿದ ದಾಖಲೆಗಳಿಗೆ SSLC ಪ್ರಮಾಣ ಪತ್ರ ಮೂಲವಾಗಿರುತ್ತದೆ. ಹಾಗಾಗಿ SSLC ಪ್ರಮಾಣ ಪತ್ರದಲ್ಲಿ ಯಾವ ಹೆಸರು, ಜನ್ಮ ದಿನಾಂಕ ಇದೆ ಅದೇ ಉಳಿದೆಲ್ಲ ಪ್ರಮಾಣ ಪತ್ರದಲ್ಲಿ ನಿಖರವಾಗಿರಬೇಕು. ನೆಕ್ಸ್ಟ್ ಎರಡನೇದಾಗಿ PUC ಮಾರ್ಕ್ಸ್ ಕಾರ್ಡ್. ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಮತ್ತು ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ಕೂಡ ಸಿದ್ಧವಾಗಿಟ್ಟುಕೊಳ್ಳಿ. ಅರ್ಜಿ ಸಲ್ಲಿಸುವ ಸಮಯದಲ್ಲಿ ದಾಖಲೆಗಳನ್ನು ಹುಡುಕಾಡುವ ಪರಿಸ್ಥಿತಿ ಬರದಂತೆ ಈಗಲೇ ಒಂದು ಫೋಲ್ಡರ್ನಲ್ಲಿ ಇಟ್ಟುಕೊಳ್ಳುವುದು ಉತ್ತಮ. ಮೂರನೇದಾಗಿ ನಿಮ್ಮ ಡಿಗ್ರಿಗೆ ಸಂಬಂಧಪಟ್ಟಂತಹ ದಾಖಲೆಗಳು. ನೀವು BA, BSc, BCom, BCA ಯಾವುದೇ ಪದವೀಧರರಾಗಿದ್ದರೂ ಕೂಡ ಅದರ ಮಾರ್ಕ್ಸ್ ಕಾರ್ಡ್ ಹಾಗೆ ಡಿಗ್ರಿ ಸರ್ಟಿಫಿಕೇಟ್ ಅಂದರೆ ಕಾನ್ವಿಕೇಶನ್ ಅನ್ನು ರೆಡಿಯಾಗಿ ಇಟ್ಕೊಳ್ಳಿ. ಮುಖ್ಯವಾಗಿ ಕೆಲವು ಹುದ್ದೆಗಳಿಗೆ ಡಿಗ್ರಿ ಮಾತ್ರವಲ್ಲದೆ ನಿಮ್ಮ ಸಬ್ಜೆಕ್ಟ್ ಕಾಂಬಿನೇಷನ್ ಕೂಡ ಮುಖ್ಯವಾಗಿರುತ್ತದೆ. ಲೈಕ್ ಫಾರ್ ಎಕ್ಸಾಂಪಲ್ BScಯಲ್ಲಿ ನೀವು PCM ಆರ್ CBZ ಈ ಥರ ಯಾವ ಕಾಂಬಿನೇಷನ್ನಲ್ಲಿ ಓದಿದ್ದೀರಿ ಅಂತ ಕೂಡ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಮೆನ್ಷನ್ ಆಗಿರ್ತದೆ. ಸೊ ಹಾಗಾಗಿ ಅದು ಕೂಡ ಮುಖ್ಯವಾಗಿರ್ತದೆ. ಆದ್ದರಿಂದ ನೀವು ಅರ್ಜಿ ಸಲ್ಲಿಸುವ ಹುದ್ದೆಗೆ ಕ್ವಾಲಿಫಿಕೇಷನ್ ಅನ್ನು ಅಧಿಕೃತ ಅಧಿಸೂಚನೆಯಲ್ಲಿ ಒಮ್ಮೆ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ಫೋರ್ತ್ ಒನ್ BEd, BPEd, DEd ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು. ನೀವು ಈ ತರಬೇತಿ ಅರ್ಹತೆಗಳಲ್ಲಿ ಯಾವುದಾದ್ರನ್ನು ಹೊಂದಿದ್ರೆ ಅದರ ಮಾರ್ಕ್ಸ್ ಕಾರ್ಡ್ ಮತ್ತು ಕಾನ್ವೊಕೇಶನ್ ಅನ್ನು ನಿಮ್ಮ ಹತ್ರ ರೆಡಿಯಾಗಿ ಇಟ್ಕೊಳ್ಳಿ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ, ಎಲ್ಲ ಟ್ರೈನಿಂಗ್ ಕ್ವಾಲಿಫಿಕೇಷನ್ಸ್ ಎಲ್ಲ ಹುದ್ದೆಗಳಿಗೂ ಅನ್ವಯಿಸುವುದಿಲ್ಲ. ಹಾಗಾಗಿ ನಿಮ್ಮ ಹುದ್ದೆಗೆ ಯಾವ ಕ್ವಾಲಿಫಿಕೇಷನ್ ಬೇಕು ಅನ್ನೋದನ್ನು ಅಧಿಕೃತ ನೋಟಿಫಿಕೇಷನ್ನಲ್ಲಿ ಖಚಿತಪಡಿಸಿಕೊಂಡ ನಂತರವೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ನೆಕ್ಸ್ಟ್ ಫಿಫ್ತ್ ಒನ್ ಟೆಟ್ ಆರ್ CTET ಮಾರ್ಕ್ಸ್ ಕಾರ್ಡ್. ಅಂದರೆ ನೀವು ಕರ್ನಾಟಕ ಟೆಟ್ ಆರ್ ಸೆಂಟ್ರಲ್ ಟೆಟ್ ಪಾಸ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರ. ನಿಮ್ಮ ಹುದ್ದೆಗೆ ಟೆಟ್ ಅಥವಾ CTET ಅನ್ವಯಿಸುತ್ತಿದ್ದರೆ ಅದರ ಸರ್ಟಿಫಿಕೇಟನ್ನು ನೀವು ಸಿದ್ಧವಾಗಿ ಇಟ್ಕೊಂಡಿರಬೇಕು. ನಿಮ್ಮ ಟೆಟ್ ಅಥವಾ CTET ಸರ್ಟಿಫಿಕೇಟ್ನಲ್ಲಿ ಇರುವ ಹೆಸರು ಮತ್ತು ಇತರ ವಿವರಗಳು ಸರಿಯಾಗಿದೆ ಎಂದು ಚೆಕ್ ಮಾಡಿಕೊಂಡು ನೋಡಬೇಕು. ಅಂದರೆ ಬಾಕಿ ಎಲ್ಲ ಯಾವ ಡಾಕ್ಯುಮೆಂಟ್ಸ್ ಉಂಟು ಅದರಲ್ಲಿರುವ ಹೆಸರೇ ವಿತ್ ಇನಿಷಿಯಲ್ ಸ್ಪೆಲ್ಲಿಂಗ್ಸ್ ಎಲ್ಲ ಟೆಟ್ಟಲ್ಲಿ ಕೂಡ ಇರಬೇಕು. ಎಲ್ಲಾರೆ ಮಿಸ್ ಮ್ಯಾಚ್ ಆದರೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಅದು ರಿಜೆಕ್ಟ್ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಕರೆಕ್ಟಾಗಿ ಇದೆಯಾ ಅಂತ ಮೊದಲೇ ಚೆಕ್ ಮಾಡಿಕೊಂಡು ನೋಡಬೇಕು ನೀವು. ನೆಕ್ಸ್ಟ್ ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರ. ಈ ಅರ್ಹತೆ ನಿಮಗೆ ಅನ್ವಯಿಸುತ್ತಿದ್ದರೆ ಸಂಬಂಧಪಟ್ಟ ಸರ್ಟಿಫಿಕೇಟನ್ನು ಸಿದ್ಧಪಡಿಸಿಕೊಳ್ಳಿ. ಇದು ನೀವು ಅರ್ಜಿ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಉಂಟು ಅದಕ್ಕಿಂತ ಮುಂಚಿನ ಡೇಟಲ್ಲಿ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್ ಈ ಮಂತ್ 30ಗೆ ಅರ್ಜಿ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಅಂತ ಇದ್ದರೆ 30ಕ್ಕಿಂತ ಮುಂಚೆ ನೀವು ನಿಮ್ಮ HM ಮತ್ತು BO ಅನ್ನು ನೀಟಾಗಿ ಅವರ ಸಿಗ್ನೇಚರ್ ವಿತ್ ಸೀಲ್ ಪಡ್ಕೊಂಡಿರಬೇಕಾಗ್ತದೆ. ಇದು ಎಲ್ಲ ಅಭ್ಯರ್ಥಿಗಳಿಗೂ ಒಂದೇ ರೀತಿಯಲ್ಲಿ ಅನ್ವಯಿಸುವುದಿಲ್ಲ. ಕೆಲವರಿಗೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ, ಗ್ರಾಮೀಣ ಮಾಧ್ಯಮ ಪ್ರಮಾಣ ಪತ್ರ ಬೇಕಾಗಿರ್ಬೋದು. ಕೆಲವರು ಕನ್ನಡ ಮೀಡಿಯಮಲ್ಲಿ ಓದಿದವರಲ್ಲಾದರೆ ಅವರಿಗೆ ಬೇಕು ಅಂತ ಇಲ್ಲ. ಹಾಗಾಗಿ ನಿಮ್ಮ ಹುದ್ದೆಗೆ ನಿಮ್ಮ ಅರ್ಹತೆಗೆ ಯಾವುದು ಅನ್ವಯಿಸ್ತದೆ ಅನ್ನೋದನ್ನು ಅಧಿಕೃತ ಅಧಿಸೂಚನೆಯಲ್ಲಿ ಸರಿಯಾಗಿ ಚೆಕ್ ಮಾಡಿಕೊಂಡು ಆಮೇಲೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿಕೊಳ್ಳಿ. ನೆಕ್ಸ್ಟ್ ಸೆವೆಂತ್ ಒನ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ನಿಮ್ಮ ಕ್ಯಾಟಗರಿ ಅಥವಾ ಮೀಸಲಾತಿಗೆ ಸಂಬಂಧಿಸಿದಂತೆ
ಈ ಪ್ರಮಾಣ ಪತ್ರ ಅಗತ್ಯವಿದ್ದರೆ ಅದನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಪ್ರಮಾಣ ಪತ್ರದಲ್ಲಿರುವ ಹೆಸರು ಮತ್ತು ಇತರ ವಿವರಗಳು ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಯಾವ ಸರ್ಟಿಫಿಕೇಟ್ ಯಾರಿಗೆ ಅನ್ವಯಿಸುತ್ತದೆ ಅನ್ನೋದನ್ನು ಅಧಿಕೃತ ಸೂಚನೆಯ ನಿಯಮಗಳ ಪ್ರಕಾರವೇ ಪರಿಶೀಲಿಸಿ. ಹಾಗೆ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ಹೇಳುವಾಗ ಒಂದು ವಿಷಯ ಸರಿಯಾಗಿ ನೆನಪಿನಲ್ಲಿಟ್ಕೊಳ್ಬೇಕು. ಇದು ಮಹಿಳೆಯರಿಗೆ ಅನ್ವಯಿಸುತ್ತದೆ. ವಿವಾಹಿತ ಮಹಿಳೆಯರು ಗಂಡನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಉತ್ತಮವಾಗಿರುತ್ತದೆ. ಈಗಾಗಲೇ ಕಳೆದ ಶಿಕ್ಷಕರ ನೇಮಕಾತಿಯಲ್ಲಿ ಆದ ವಿಷಯ ನೀವು ತಿಳಿದುಕೊಂಡಿರ್ಬೋದು. ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟನ್ನು ರೆಡಿ ಮಾಡುವಾಗ ಕರೆಕ್ಟಾಗಿ ಅಧಿಸೂಚನೆಯಲ್ಲಿ ಅಂದರೆ ನೋಟಿಫಿಕೇಷನಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ನೋಡಿಕೊಂಡು ಮತ್ತೆ ರೆಡಿ ಮಾಡಿಕೊಳ್ಳಿ. ನೆಕ್ಸ್ಟ್ 8th ಒನ್ 371J ಪ್ರಮಾಣ ಪತ್ರ. ಈ ಪ್ರಮಾಣ ಪತ್ರ ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಈ ಪ್ರಮಾಣ ಪತ್ರ ಯಾರಿಗೆ ಬೇಕು ಅಂತ ಹೇಳಿದರೆ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಯಾರು ವಾಸಿಸುತ್ತಿರ್ತಾರೆ ಅಂಥವರಿಗೆ ವಿಶೇಷ ಮೀಸಲಾತಿಯನ್ನು ಕರ್ನಾಟಕ ಸರ್ಕಾರ ನೀಡಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಂತ ಹೇಳಿದರೆ ಯಾವೆಲ್ಲ ಜಿಲ್ಲೆಗಳು ಬರ್ತದೆ ಅಂತ ನೋಡುವ. ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ಬೀದರ್. ಈ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ 371J ಅರ್ಹರಾಗಿರುವ ಅಭ್ಯರ್ಥಿಗಳು ಮಾತ್ರ ಇದನ್ನು ಬಳಸ್ಬೋದು. ಸೊ ನೀವು ಇದರಲ್ಲಿ ಈ ಜಿಲ್ಲೆಗಳಲ್ಲಿ ಬರುವವರಾಗಿದ್ದರೆ ನೀವು ಈ ಡಾಕ್ಯುಮೆಂಟನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗ್ತದೆ. ನೆಕ್ಸ್ಟ್ 9ನೇದಾಗಿ ಇತರ ಸಂಬಂಧಪಟ್ಟ ಪ್ರಮಾಣ ಪತ್ರಗಳು. ನಿಮ್ಮ ಕ್ಯಾಟಗರಿ ಅಥವಾ ವಿಶೇಷ ಮೀಸಲಾತಿಗೆ ಅನುಗುಣವಾಗಿ ಯಾವುದಾದ್ರೂ ಹೆಚ್ಚುವರಿ ಪ್ರಮಾಣ ಪತ್ರವನ್ನು ಅಧಿಸೂಚನೆಯಲ್ಲಿ ಕೇಳಿದರೆ ಅದನ್ನು ಕೂಡ ಸಿದ್ಧವಾಗಿ ಇಟ್ಕೊಂಡಿರಬೇಕು. ಉದಾಹರಣೆಗೆ ನಿರ್ದಿಷ್ಟ ಮೀಸಲಾತಿಯನ್ನು ಪಡೆಯುತ್ತಿರುವ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ವಿಶೇಷ ಸರ್ಟಿಫಿಕೇಟ್ ಬೇಕಾಗಬಹುದು. ಆದರೆ ಇದು ಎಲ್ಲ ಅಭ್ಯರ್ಥಿಗಳಿಗೆ ಕಡ್ಡಾಯವಲ್ಲ. ನಿಮಗೆ ಅನ್ವಯಿಸುವ ಸರ್ಟಿಫಿಕೇಟ್ ಯಾವುದಾದ್ರೂ ಎಕ್ಸ್ಟ್ರಾ ಇದ್ದರೆ ಯಾವುದು ಅನ್ನೋದನ್ನು ನೋಟಿಫಿಕೇಷನಲ್ಲಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಕೆಲವೊಂದು ಹೇಳ್ತೇನೆ. ಎಕ್ಸ್ ಸರ್ವಿಸ್ ಮೆನ್ ಸರ್ಟಿಫಿಕೇಟ್, ಡಿಸೆಬಿಲಿಟಿ ಸರ್ಟಿಫಿಕೇಟ್, ರೂರಲ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಇದೆಲ್ಲ ಎಕ್ಸ್ಟ್ರಾ. ಇದು ಎಲ್ಲರಿಗೂ ಅನ್ವಯವಾಗುವುದಿಲ್ಲ. ಸೊ ನಿಮಗೆ ಅನ್ವಯಿಸುವ ವಿಶೇಷ ಮೀಸಲಾತಿ ಯಾವುದಾದ್ರೂ ಇದ್ದರೆ ಆ ವಿಶೇಷ ಅರ್ಹತೆಗೆ ಸಂಬಂಧಿಸಲ್ಪಟ್ಟಂತಹ ಪ್ರಮಾಣ ಪತ್ರವನ್ನು ಅಧಿಸೂಚನೆಯಲ್ಲಿ ಕೇಳಿದರೆ ಅದನ್ನು ನೀವು ರೆಡಿಯಾಗಿ ಇಟ್ಕೊಂಡಿರಬೇಕಾಗ್ತದೆ. 10ನೇದಾಗಿ ಆಧಾರ್ ಕಾರ್ಡ್ ಅಥವಾ ಅಗತ್ಯವಿರೋ ಗುರುತಿನ ಚೀಟಿ. ನಿಮ್ಮ ಆಧಾರ್ನಲ್ಲಿರುವ ಹೆಸರು ಮತ್ತು ವಿವರಗಳು ನಿಮ್ಮ ವಿದ್ಯಾರ್ಹತೆಯ ದಾಖಲೆಗಳಿಗೆ ಹೊಂದಿಕೆಯಾಗುತ್ತಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಮತ್ತು ನಿಮ್ಮ ಆಧಾರ್ ನಂಬರ್ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಸಾರ್ವಜನಿಕವಾಗಿ ಶೇರ್ ಮಾಡಬೇಡಿ. ನಿಮ್ಮ ಆಧಾರ್ ಡಾಕ್ಯುಮೆಂಟನ್ನು ನಿಮ್ಮ ಹತ್ರ ಇಟ್ಕೊಂಡಿರಬೇಕು. ನೆಕ್ಸ್ಟ್ 11th ಒನ್ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ಅದರಲ್ಲಿರೋ ಫೋಟೋ ಕ್ಲಿಯರ್ ಆಗಿರಬೇಕು. ಅರ್ಜಿ ಸಲ್ಲಿಸುವಾಗ ನೋಟಿಫಿಕೇಷನನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ. ಅದರಲ್ಲಿ ಫೋಟೋ ಸೈಜ್, ಫಾರ್ಮೆಟ್, ಫೈಲ್ ಸೈಜ್ ಎಲ್ಲವನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಅದೇ ಫಾರ್ಮೆಟನ್ನು ನೀವು ಫಾಲೋ ಮಾಡಬೇಕಾಗ್ತದೆ. ಕೊನೆಯ ಕ್ಷಣದಲ್ಲಿ ಫೋಟೋ ಅಪ್ಲೋಡ್ ಆಗೋ ಸಮಸ್ಯೆ ಬರುವ ಚಾನ್ಸಸ್ ಉಂಟು. ಅಂದರೆ ಅವರು ಹೇಳಿದ ಫಾರ್ಮೆಟಲ್ಲಿ ಸೈಜಲ್ಲಿ ಫೋಟೋ ಇಲ್ಲ ಅಂತ ಹೇಳಿದರೆ ನೀವು ಫೋಟೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಫೋಟೋ ಕ್ಲಿಯರ್ ಆಗಿ ಇರಬೇಕು. ಇಷ್ಟನ್ನೆಲ್ಲ ಚೆಕ್ ಮಾಡಿಕೊಂಡು ಮೊದಲೇ ರೆಡಿಯಾಗಿ ಇಟ್ಕೊಂಡಿರಿ. ನೆಕ್ಸ್ಟ್ ನಿಮ್ಮ ಸಿಗ್ನೇಚರನ್ನು ಕೂಡ ಅಗತ್ಯವಿರೋ ಫಾರ್ಮೆಟ್ನಲ್ಲಿ ಅಥವಾ ಸೈಜ್ನಲ್ಲಿ ಸಿದ್ಧವಾಗಿ ಇಟ್ಕೊಳ್ಬೇಕು ನೀವು. ಅರ್ಜಿ ಸಲ್ಲಿಸುವ ಮೊದಲು ಸಿಗ್ನೇಚರ್ ಫೈಲ್ ಸರಿಯಾಗಿ ಓಪನ್ ಆಗುತ್ತಿದೆಯೇ ಮತ್ತು ರಿಕ್ವೈರ್ಡ್ ಸೈಜ್ನಲ್ಲಿ ಇದೆ ಎಂದು ಚೆಕ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ಆಕ್ಟಿವ್ ಇರುವ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ. ನೀವು ನೀಡುವ ಮೊಬೈಲ್ ನಂಬರ್ ಆಕ್ಟಿವ್ ಆಗಿರಬೇಕು. ಇಮೇಲ್ ಐಡಿ ಕೂಡ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡುವಂಥದ್ದು ಇರಬೇಕು. ಕೆಲವರ ಹತ್ರ ತುಂಬ ಇಮೇಲ್ ಐಡಿ ಇರ್ತದೆ. ಬೇರೆ ಬೇರೆ ಕಾರಣಗಳಿಂದ ತುಂಬ ಇಮೇಲ್ ಐಡಿಯನ್ನು ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಅವರಿಗೆ ಇಮೇಲ್ ನೋಟಿಫಿಕೇಷನ್ ಅದರಿಂದ ಎಲ್ಲದರಿಂದ ಬರ್ತಿರೋದಿಲ್ಲ. ಸೊ ನಿಮಗೆ ಇಮೇಲ್ ನೋಟಿಫಿಕೇಷನ್ ಯಾವುದರಿಂದ ಬರ್ತದೆ, ನೀವು ಹೆಚ್ಚಾಗಿ ಯಾವ ಇಮೇಲ್ ಐಡಿಯನ್ನು ಯೂಸ್ ಮಾಡ್ತೀರಿ ಅದೇ ಇಮೇಲ್ ಐಡಿಯನ್ನು ನೀವು ಫಾರ್ಮ್ ಫಿಲ್ ಮಾಡುವಾಗ ಕೊಡಬೇಕಾಗ್ತದೆ. ಅರ್ಜಿಯನ್ನು ಸಬ್ಮಿಟ್ ಮಾಡುವ ಮೊದಲು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಸರಿಯಾಗಿದೆ ಎಂದು ಮತ್ತೊಮ್ಮೆ ಪರಿಶೀಲಿಸಿ. ನೀವು ಮತ್ತೆ ಚೆಕ್ ಮಾಡಿ. ಅಂದರೆ ಮೊಬೈಲ್ ನಂಬರ್ ನಿಮಗೆ ಗೊತ್ತಿರ್ತದೆ. ಇಮೇಲ್ ಐಡಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದೇ ಹೌದಾ ಅಲ್ವಾ ಅಂತ ಚೆಕ್ ಮಾಡಿಕೊಂಡು ಅದನ್ನೇ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಅಧಿಸೂಚನೆಯಲ್ಲಿ ಅಗತ್ಯವೆಂದು ತಿಳಿಸಿರುವ ಇತರ ದಾಖಲೆಗಳು.
ಈಗಾಗಲೇ ಹೇಳಿದಾಗೆ ನಿಮ್ಮ ಕ್ಯಾಟಗರಿ ಆಗಿರ್ಬೋದು, ಜಾತಿ ಆದಾಯ ಆಗಿರ್ಬೋದು, ಕನ್ನಡ ಮಾಧ್ಯಮ, ಗ್ರಾಮೀಣ ಅಭ್ಯರ್ಥಿ, ಈ ಥರ ಯಾವುದೇ ಬೇರೆ ಬೇರೆ ದಾಖಲೆಗಳು ಬೇಕಂತ ಇದ್ದರೆ ಅದನ್ನೆಲ್ಲವನ್ನು ರೆಡಿಯಾಗಿ ಇಟ್ಕೊಂಡಿರಬೇಕು. ನಿಮ್ಮ ಹುದ್ದೆ, ಕ್ಯಾಟಗರಿ ಅಥವಾ ಅರ್ಹತೆಗೆ ಅನುಗುಣವಾಗಿ ಹೆಚ್ಚುವರಿ ಡಾಕ್ಯುಮೆಂಟ್ ಬೇಕಾಗ್ಬೋದು. ಹಾಗಾಗಿ ಈ ಪಠ್ಯದಲ್ಲಿ ಸಾಮಾನ್ಯ ಚೆಕ್ ಲಿಸ್ಟ್ ಆಗಿ ತೆಗೆದುಕೊಂಡು ನೀವು ಅರ್ಜಿ ಸಲ್ಲಿಸುವ ಹುದ್ದೆಗೆ ಅಫಿಷಿಯಲ್ ನೋಟಿಫಿಕೇಶನಲ್ಲಿ ಕೊಟ್ಟಿರೋ ಡಾಕ್ಯುಮೆಂಟನ್ನು ತಪ್ಪದೆ ಪರಿಶೀಲಿಸಿ. ಹಾಗಾದರೆ ಒಮ್ಮೆ ಕ್ವಿಕ್ ಆಗಿ ಏನೆಲ್ಲ ನೋಡಿಕೊಂಡಂತ ನೆನಪಿಸ್ಕೊಳ್ಳೋಣ. SSLC, PUC, ಡಿಗ್ರಿ, BEd ಅಥವಾ BPEd ಆರ್ DEd, ಟೆಟ್ ಅಥವಾ CTET ಅನ್ವಯಿಸಿದರೆ ಕನ್ನಡ ಮಾಧ್ಯಮ, ಗ್ರಾಮೀಣ ಪ್ರಮಾಣ ಪತ್ರ, ಜಾತಿ ಆದಾಯ ಪ್ರಮಾಣ ಪತ್ರ, 371J ಪ್ರಮಾಣ ಪತ್ರ, ಅಗತ್ಯ ಇರೋ ಇತರೆ ಡಾಕ್ಯುಮೆಂಟ್ಸ್ ಅಂದರೆ ಎಕ್ಸ್ ಆರ್ಮಿ ರಿಟೈರ್ಡ್ ಅಥವಾ ಡಿಸೆಬಿಲಿಟಿ, ಆಧಾರ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, ಆಕ್ಟಿವ್ಡ್ ಮೊಬೈಲ್ ನಂಬರ್ ಆರ್ ಇಮೇಲ್ ID, ಎಲ್ಲ ದಾಖಲೆಗಳನ್ನು ಈಗಲೇ ಒಂದು ಸಪರೇಟ್ ಫೋಲ್ಡರ್ನಲ್ಲಿ ಸಿದ್ಧವಾಗಿಟ್ಕೊಳ್ಳಿ. ಮತ್ತು ಮುಖ್ಯವಾಗಿ ಮತ್ತು ಅಂತಿಮವಾಗಿ ಅಧಿಕೃತ ಅಧಿಸೂಚನೆಯಲ್ಲಿ ನೀಡಿರುವ ದಾಖಲೆಗಳ ಪಟ್ಟಿಯನ್ನೇ ಪರಿಗಣಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಜೊತೆ ಸಂಪರ್ಕದಲ್ಲಿರಿ. ಧನ್ಯವಾದಗಳು.